ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಪವರ್ ಪ್ಯಾಕ್ ಕಟ್ಲೆಟ್ ಅಥವಾ ಪ್ಯಾಟಿಸ್ ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ತಿ ಕೂಡ. ಇದನ್ನು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಚಾಪರ್ನ ತೊಗೊಂಡು ಅದಕ್ಕೆ ಕ್ಲೀನಾಗಿ ವಾಶ್ ಮಾಡಿರೋದು ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಅಂದರೆ ಒಂದು 200 ಗ್ರಾಮ್ ಅಷ್ಟು ಪಾಲಕ್ ತೊಳೆದ್ಬಿಟ್ಟು ಇದನ್ನು ಚಾಪರ್ಗೆ ಹಾಕ್ಕೊಂಡು ಅದ್ರ ಜೊತೆ 1 ಇಂಚಷ್ಟು ಶುಂಠಿ ಮತ್ತು ಒಂದು ಮೆಣಸಿನ್ಕಾಯಿ, ನೀವು ಖಾರಕ್ಕೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಚಾಪರಲ್ಲಿ ಚಾಪ್ ಮಾಡ್ಕೊಂಬಿಡೋಣ. ಅದಾದಮೇಲೆ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿರೋದು ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಚಾಪ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇದು ಬ್ರೇಕ್ಫಾಸ್ಟ್ಗೆ, ಸ್ನ್ಯಾಕ್ಗೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ನಾನು 1 ಕಪ್ಪಷ್ಟು ಹೆಸರು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಅದನ್ನು ನೋಡಿ ಸಾಫ್ಟ್ ಆಗೋವರೆಗೂ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮ್ಯಾಶರ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ, ಯಾಕಂದರೆ ನಾವು ಕಟ್ಲೆಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಇವಾಗ ಮೊದಲೇ ಚಾಪ್ ಮಾಡ್ಕೊಂಡು ಇಟ್ಕೊಳ್ಳೋ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು, ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಶುಂಠಿ ಅದಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹೆಲ್ತಿ, ಯಾರು ಬೇಕಾದ್ರೂ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇದನ್ನು ತಿನ್ಬೋದು. ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು, ಅರಿಶಿನ, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು, ಇದೆಲ್ಲ ನೀವು ಖಾರಕ್ಕೆ ಎಷ್ಟು ನೋಡ್ಕೋಬೇಕೋ ಅಷ್ಟು ಹಾಕ್ಕೊಂಡು, ಆಮೇಲೆ 1 ಸ್ಪೂನಷ್ಟು ಆಮ್ಚೂರ್ ಪೌಡರು, 2 ಸ್ಪೂನಷ್ಟು ಕಡಲೆ ಹಿಟ್ಟು. ಇದನ್ನು ನೀವು ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ಹೇಳ್ಬೋದು. ಇದು ನೀವು ಏನು ಬೇಡ, ಇದು ಹಾಗೆ ತಿನ್ಬೋದು. ಬ್ರೇಕ್ಫಾಸ್ಟ್ಗೆ, ಸ್ನ್ಯಾಕ್ ಟೈಮ್ಗೆ, ಯಾರು ಬಂದಾಗ ಸೈಡ್ ಡಿಶ್ ಕೂಡ ಇದನ್ನು ಮಾಡಿಕೊಂಡು ನೀವು ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ನಾನು ಎಣ್ಣೆ ಕೈಗೆ ಸವರ್ಕೊಂಡು ಇದನ್ನು ಉಂಡೆಗಳಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಈ ಉಂಡೆ ಮಾಡಿದ್ಮೇಲೆ ನಾನು 1 ಕ್ಯೂಬಷ್ಟು ಪನ್ನೀರ್ ತೊಗೊಂಡು ಅದನ್ನು ಇದ್ರ ಜೊತೆ ಸ್ಟಫ್ ಮಾಡಿಕೊಂಡು ಮತ್ತೆ ಕಟ್ಲೆಟ್ ಶೇಪಲ್ಲೇ ಇದನ್ನು ತಗೊಳ್ತಾ ಇದ್ದೀನಿ. ನೀವು ಚೀಸ್ ಕೂಡ ಇದಕ್ಕೆ ಹಾಕೋಬೋದು. ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ರವೆನಲ್ಲಿ ಈ ಥರ ನಾನು ಕೋಟ್ ಮಾಡ್ಕೋತಾ ಇದ್ದೀನಿ. 2 ಸೈಡು ಕೋಟ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಇದೇ ಥರ ಎಲ್ಲದು ಮಾಡಿಟ್ಕೊಳ್ಳಿ. ನಾನು ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ. ಇದು ಒಂದು ಮುಷ್ಟಿಯಷ್ಟು, ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಸೈಜೇ ಮಾಡ್ತಾಯಿದ್ದೀನಿ. ಇದಕ್ಕೆ ಪನ್ನೀರ್ ಪೀಸ್ ಹಾಕ್ಕೊಂಡು ಇದನ್ನು ಮತ್ತೆ ಕವರ್ ಮಾಡಿಕೊಂಡು ಮತ್ತೆ ರೌಂಡಾಗಿ ನಾನು ರೌಂಡ್ ಶೇಪ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ. ಇದನ್ನು ಕವರ್ ಮಾಡಿ ಮತ್ತು ಸಣ್ಣ ರವೆನೆಲ್ಲ ಇದನ್ನೆಲ್ಲ ನೀಟಾಗಿ ಹೊರಳಿಸ್ಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಹೆಸರು ಕಾಳು ನೆನೆಸಿದ್ದು, ಅದನ್ನು ಅದರಲ್ಲಿ 6 ಕಟ್ಲೆಟ್ ಆಗಿದೆ. ಇವಾಗ ನಾನು ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ಕಟ್ಲೆಟ್ನ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಡ, 1-2 ಸ್ಪೂನ್ ಇಷ್ಟು ಇದ್ದರೆ ಸಾಕು. ಇದನ್ನು ಒಂದು ಸ್ವಲ್ಪ ಮೇಲೇನು ಎಣ್ಣೆ ಹಾಕ್ಕೊಂಡು 2 ಸೈಡೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡಿ. ಎಲ್ಲ ಬೇಯಿಸಿರೋದ್ರಿಂದ ಮೊದಲೇ ನೀವೇನು ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋದು ಬೇಡ. ನೋಡಿ ಈ ಥರನೇ ಸ್ವಲ್ಪ 2 ಕಡೆನೂ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಬಿಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಈ ಥರನೇ ಒಳ್ಳೆ ಹೆಲ್ತಿಯಾಗಿರೋ ರೆಸಿಪಿ ಮುಂದೆನೂ ತರ್ತಾ ಇರ್ತೀನಿ. ನೀವು ಬೇಕಾದ್ರೆ ಹೋಗಿ ನೋಡಿ. ನಾನು ಕಡಲೆಕಾಳಲ್ಲೂ ಕಟ್ಲೆಟ್ ಮಾಡೋದು ತೋರಿಸಿದ್ದೀನಿ. ಸೋಯಾ ಗ್ರ್ಯಾನ್ಯೂಲ್ಸು, ಆಮೇಲೆ ತರಕಾರಿ ಕಟ್ಲೆಟ್ಟು ಎಲ್ಲ ಮಾಡೋದು ನನ್ನ ಚಾನಲಲ್ಲಿ ಇದೆ. ನೀವು ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು 2 ಸೈಡು ನೀಟಾಗಿ ಇವಾಗ ನಾನು ಬೇಯಿಸ್ಕೊಂಡಿದ್ದೀನಿ. 2 ಸೈಡು ಈಗ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ನಾನು ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇದನ್ನು ನಾನು ಗ್ರೀನ್ ಚಟ್ನಿ ಮತ್ತು ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.